ಬಿತ್ತನೆಗೆ ಭೂಮಿ ಸಜ್ಜಾದ್ರೂ ಸಿಕ್ತಿಲ್ಲ ಗೊಬ್ಬರ. ಮೈಮರೆತ ಸಚಿವರು, ಕ್ಯೂನಲ್ಲಿ ರೈತರು. ಇದೇನಿದು ಅಂದ್ರೆ ಉಡಾಫೆ ಸಮಜಾಯಿಷಿ, ಗೊಬ್ಬರ ಗುದ್ದಾಟ. ಕೊಪ್ಪಳದಲ್ಲಿ ಮುಗಿಯದ ಅನ್ನದಾತರ ಗೋಳಾಟ. ಯೂರಿಯಾ ಗೊಬ್ಬರ ಸಿಗದೆ ಪ್ರತಿನಿತ್ಯ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂಜಾನೆಯಿಂದ ಕಾದು ಕುಳಿತ ರೈತರು ಈಗ ಕಂಗಾಲಾಗಿದ್ದಾರೆ. ನಾಟ್ ಓನ್ಲಿ ಕೊಪ್ಪಳ, ರಾಯಚೂರು, ಗದಗ ಎಲ್ಲ ಕಡೆ ಈಗ ಯೂರಿಯಾ ಗೊಬ್ಬರದ್ದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಯೂರಿಯಾ ಗೊಬ್ಬರ ಸಿಗದೆ ಪ್ರತಿನಿತ್ಯ ರೈತರು ಪರದಾಡ್ತಾ ಇದ್ದಾರೆ. ಮುಂಜಾನೆಯಿಂದ ಕ್ಯೂನಲ್ಲಿ ನಿಂತ್ಕೊಂಡ್ರೂ ಕೂಡ ಅವರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಇದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯ ಸರ್ಕಾರಿ ಸಂಸ್ಥೆಗಳಲ್ಲಿ ಸಿಗ್ತಾ ಇಲ್ಲ ಯೂರಿಯಾ. ಕೊಪ್ಪಳದ TAPSMನ ವಿತರಣಾ ಕೇಂದ್ರದ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ರೈತರು. ಗೊಬ್ಬರ ಸಿಗದೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಉತ್ತಮ ಬೆಳೆ ಬೇಕು ಅಂತ ಹೇಳಿದ್ರೆ ಯೂರಿಯಾ ಗೊಬ್ಬರ ಬೇಕು. ಈಗ ಮಳೆ ಆಗ್ತಾ ಇದೆ, ಮಳೆಯ ಸಂದರ್ಭದಲ್ಲಿ ಏನಾದ್ರೂ ಒಳ್ಳೆ ಬೆಳೆಯನ್ನ ಬೆಳೆಯೋಣ ಅಂತ ಹೇಳಿದ್ರು ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಬೆಳಗ್ಗೆಯೇ ರೈತರು ಸಾಲ್ಗಟ್ಟಿ ನಿಲ್ತಾರೆ, ಆದ್ರೆ ಸ್ಟಾಕ್ ಇಲ್ಲ ಅನ್ನುವಂತಹ ಉತ್ತರಗಳು ಬರ್ತಾ ಇದೆ. ಈಗ ಮತ್ತೊಂದು ಕಡೆ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರಿಗೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಇಲ್ಲ, ಯೂರಿಯಾ ಗೊಬ್ಬರ ಇದೆಯಾ ಸ್ಟಾಕ್ ಇಲ್ವಾ ಅಂತ ಹೇಳಿ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಒಂದೊಂದು ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಒಂದು ಸಲ ಹೇಳ್ತಾರೆ ನಮ್ಮ ಹತ್ರ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ, ರೈತರಿಗೆ ಹಾಕುವಷ್ಟು ನಾವು ಇಟ್ಕೊಂಡಿದೀವಿ ಅಂತ. ಮತ್ತೊಂದು ಸಲ ಹೇಳ್ತಾರೆ ಸ್ಟಾಕೇ ಇಲ್ಲ ಅಂತ. ಈಗ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಟಾಕ್ ಇದೆ ನಾವು ಕೊಡ್ತೀವಿ ಅಂತ. ಬಟ್ ನಾವು ಯಾವಾಗ ಬಂದರೂ ಸ್ಟಾಕ್ ಇಲ್ಲ. ಬುಧವಾರ ಒಂದು ದಿವಸ ಕೊಟ್ಟರೆ ಸುಮಾರು ಒಂದು 800-1000 ಜನ ಕೊಟ್ಟಿರ್ಬೋದು. ಆದ್ರೆ ವಯಸ್ಸಾದ್ರೆ ನಿಲ್ಲಕ್ಕಾಗಲ್ಲ, ಮಳೆ ಬಂತು, ಹೆಣ್ಮಕ್ಳು ನಿಲ್ಲಕ್ಕಾಗಲ್ಲ, ಎಲ್ಲೋ ಬಿದ್ದು ತೋರಿಸ್ಕೊಂಡು ವಾಪಸ್ ಹೋದ್ರು. ಅಲ್ಲೇ ಮರದಿವ್ಸ ಮಧ್ಯಾಹ್ನ ಬಂದ್ರೆ ಇಲ್ಲ. DC ಅವರು ಏನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ತಾಲೂಕು ಇಷ್ಟು ಲೋಡ್ ಇದೆ, ಇಷ್ಟು ಟನ್ ಇದೆ ಅಂತೇಳಿ ಫುಲ್ ಪೇಪರ್ನಲ್ಲಿ, ಹಿಂದಿ ಪೇಪರ್ನಲ್ಲಿ ಅದೇ ಇದೆ. ದಿವಸ ಬಂದಾಗ ನಮ್ಮ ಉದ್ಯೋಗ ನಾಳು ಗಾಡಿಗೆ ಪೆಟ್ರೋಲ್ ಏನು. ಆಮೇಲೆ ಒಂದು ಕುಟುಂಬದ 10 ಜನ ಬಂದಾರೆ, ಒಬ್ರು 2 ಚೀಲ ಶಾಲೆ ಮಕ್ಕಳು ಕರ್ಕೊಂಡ್ಬಂದಾರೆ. ಇದಕ್ಕೇನು ಪರ್ಯಾಯನೇ ಇಲ್ಲ, ಯಾವುದೇ ಏನು ಪರ್ಯಾಯ ಇಂತಕ್ಕದ್ದು ಇಲ್ಲ. ಇದು ನಮ್ಮ ರೈತರು ಎಲ್ಲರದ ಸಮಸ್ಯೆ, ನಮ್ಮ ಒಬ್ಬರದಲ್ಲ, ಇಡೀ ನಮ್ಮ ತಾಲೂಕಿನ ರೈತರ ಸಮಸ್ಯೆ. ಗೊಬ್ಬರ ಕೊಡ್ತೀವಿ ಅಂತಾರ, ಕುಂದ್ರದ ಕೂಳಿಂದ ನೀರಿದ ಕುಂತ ಹೋಗೋದ್ರಿ ಸಾರ. ನಾವು ಎಷ್ಟು ದಿವಸ ಕಾಯನ ಹೊಲ ಒಣಗಿ ಹೋಗ್ತಾವು, ಒಣಗಿ ಹೋಗಿನ ಗೊಬ್ಬರ ಸಿಗ್ತೈತ, ಒಣಗಿ ಹೋಗಿಂದ ಹಾಕಿ ಹತ್ತೈತೆ ಅದು ಹೊಲಕ್ಕೆ. ಈಗ ಹಸಿ ಇದ್ದಾಗ ಗೊಬ್ಬರ ಹಾಕಿ ಹತ್ತೈತೆ ಅದು. ನಿಮ್ಮ ಅನ್ನ ಆಗಲ್ಲ ಕುಂತ 5 ಗಂಟೆಗೆ ಮನೆಗೆ ಹೋಗಿವಿ, ಕೂಳಿಲ್ಲ ನೀರಿಲ್ಲ, ಇಲ್ಲ ಕುಂತ್ಕೊಂಡ್ರೆ ಹೆಂಗೆ ನಮ್ಮ ಬಳೆ ಬಗ್ಸಿ. ಇವ್ರು ಏನಂತಾರೆ ನಾಳೆ ಬರ್ತಂತಾರೆ, ನಾಳೆ ಬರ್ತಾ ನಾಡ್ದು ಬರ್ತಾ ಏನು ಸತ್ತಿಂದ ಬರ್ತ, ನಾವು ಸತ್ತಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಈಗ ಯೂರಿಯಾ ಗೊಬ್ಬರದ್ದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಫಸ್ಟ್ ಆಫ್ ಆಲ್ ಕೃಷಿ ಸಚಿವರಿಗೆ ಈ ಬಗ್ಗೆ ಕ್ಲಾರಿಟಿ ಇದೆಯಾ? ಜೊತೆಗೆ ಯಾವ ಕಾರಣಕ್ಕೆ ರೈತರಿಗೆ ಯೂರಿಯಾ ಗೊಬ್ಬರವನ್ನ ನೀಡೋದಕ್ಕಾಗ್ತಾ ಇಲ್ಲ? ಏನಾದರೂ ಬ್ಲ್ಯಾಕ್ನಲ್ಲಿ ಮಾರಾಟ ಆಗ್ತಾ ಇದೆಯಾ, ಅಥವಾ ಒಂದೇ ವ್ಯಕ್ತಿಗಳಿಗೆ 10ರಿಂದ 20 ಚೀಲಗಳನ್ನು ಕೊಡುವಂತಹ ಕೆಲಸಗಳಾಗ್ತಾ ಇದೆಯಾ? ಸಮಸ್ಯೆ ಯಾಕೆ ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ? ಚೈತ್ರ, ಏನಾದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಏನು ಸರ್ಕಾರಿ ಸಂಸ್ಥೆಗಳೇನದವು ಅವುಗಳಲ್ಲಿ ಸುಮಾರು 49 ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು, ಅಥವಾ TAPSM ಆಗಿರ್ಬೋದು, ಮತ್ತು ಗೊಬ್ಬರ ಏನು ಸಂಸ್ಥೆಗಳಲ್ಲಿ ಇಲ್ಲಿ ಗೊಬ್ಬರ ಸಿಗ್ತಲ್ಲ. ಆದರೆ ಖಾಸಗಿಯವರ ಬಳಿ ಈಗ ಇರುವಂತದ್ದು ಗೊಬ್ಬರ ಇದೆ. ಒಟ್ಟಾರೆ ಅವ್ರಿಗೆ ಹೇಳುವ ಪ್ರಕಾರ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಇನ್ನೂ ಈಗ ಎಷ್ಟು ಸುಮಾರು 5,900 ಟನ್ನಷ್ಟು ಈಗ ಗೊಬ್ಬರ ಇದೆ. ಆದರೆ ಅದು ಬಹುತೇಕ ಏನು ಖಾಸಗಿಯವರ ಬಳಿಯಲ್ಲಿದೆ, ಆದರೆ ಸರ್ಕಾರಿ ಸಂಸ್ಥೆಗಳಿಲ್ಲ. ಇಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಸುಮಾರು 300 ರೂಪಾಯಿಗಿಂತ ಹೆಚ್ಚು ಮಾರಾಟ ಮಾಡ್ತಾರೆ, ಆದರೆ ಅದೇ ಸರ್ಕಾರಿ ಸಂಸ್ಥೆಯಲ್ಲಿ ಒಂದು ಚೀಲಕ್ಕೆ 265 ರೂಪಾಯಿ ಆಗುತ್ತೆ. ಹೀಗಾಗಿ ಇಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ. ಆದರೆ ಅಲ್ಲಿಯೂ ಸಹ ಇಲ್ಲಿ ಬ್ಲ್ಯಾಕ್ ಏನು ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚು ಮಾರಾಟ ಮಾಡುವಂತ ಒಂದು ಪ್ರಕ್ರಿಯೆ ನಡೆದಿದೆ. ಅದ್ರ ಜೊತೆಗೆ ಇಲ್ಲಿ ಹೇಳೋದು ಅಂತ ಹೇಳಿದ್ರೆ, ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಏನು ಜುಲೈ ಅಂತ್ಯಕ್ಕೆ ಬರಬೇಕಾದಷ್ಟು ಗೊಬ್ಬರ ಬಂದಿದೆ. ಸುಮಾರು 35,000 ಟನ್ ಅಷ್ಟು ಗೊಬ್ಬರ ಬಂದಿದೆ. ಅದರಲ್ಲಿ 30,000 ಅಷ್ಟು ಕೊಟ್ಟಿವೆ. ಆದರೆ ಇನ್ನೂ 15,000 ಮೆಟ್ರಿಕ್ ಟನ್ ಅಷ್ಟು ನಮಗೆ ಗೊಬ್ಬರ ಬೇಕಾಗಿದೆ ಅಂತ. ಯಾಕಂದ್ರೆ ಈ ಬಾರಿ ಮುಂಗಾರು ಪೂರ್ವ ಅಧಿಕ ಮಳೆ ಆಯ್ತು. ಜೊತೆಗೆ ತುಂಗಭದ್ರದಲ್ಲಿ ನಮ್ಮಲ್ಲಿ ಜುಲೈ ಅಂತ್ಯಕ್ಕೆ ನೀರು ಬಿಡ್ತಾ ಇದ್ರು. ಈ ಬಾರಿ ಜುಲೈ ಮೊದಲ ವಾರದಲ್ಲಿ ನೀರು ಬಿಟ್ಟಿರೋ ಕಾರಣಕ್ಕಾಗಿ ಈಗ ಗೊಬ್ಬರ ಅವಶ್ಯಕತೆ ಇದೆ. ಈ ಕಾರಣಕ್ಕಾಗಿ ಇಲ್ಲಿ ಸಿಗ್ತಾ ಇಲ್ಲ ಅನ್ನೋದು ಅಧಿಕಾರಿಗಳ ವಾದ ಆಗಿದೆ. ಆದ್ರೆ ಇಲ್ಲಿ ಏನು ಕೃತಕ ಅಭಾವ ಏನು ಸೃಷ್ಟಿಯಾಗಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿರುವಂತ ಏನು ಅಂಗಡಿಗಳಲ್ಲಿರುವಂತ ಗೊಬ್ಬರವನ್ನು ತಂದು ಮಾರಾಟ ಮಾಡಿದ್ರೆ
ಹೆಚ್ಚು ರೈತರಿಗೆ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ ಚೈತ್ರ. ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಗೊಬ್ಬರಕ್ಕಾಗಿ ರಸ್ತೆಯಲ್ಲೇ ಜಾಗರಣೆ ಮಾಡ್ತಾ ಇದ್ದಾರೆ ರೈತರು. ಮನೆ ಮಠ ಬಿಟ್ಟು ಗೊಬ್ಬರಕ್ಕಾಗಿ ಪರದಾಡ್ತಿದ್ದಾರೆ. ಯಾಕಂದ್ರೆ ಬೆಳಗ್ಗೆಯೇ ಮನೆ ಬಿಟ್ಟು ಯೂರಿಯಾ ಗೊಬ್ಬರ ಸಿಗುತ್ತೆ ಅಂತ ಹೇಳಿ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಮನೆ ಮಠ ಎಲ್ಲವನ್ನ ಬಿಟ್ಟು ನಮಗೆ ಗೊಬ್ಬರ ಬೇಕು ಅಂತ ಹೇಳಿ ರೈತರು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ನಮಗೆ ಯೂರಿಯಾ ಗೊಬ್ಬರ ಬೇಕು ಅಂತ ಹೇಳಿ ಗದಗ ನಗರದ ನಾಮಜೋಶಿ ರಸ್ತೆಯಲ್ಲಿ ರೈತರು ಕ್ಯೂ ನಿಲ್ತಾ ಇದ್ದಾರೆ ರಸಗೊಬ್ಬರಕ್ಕೋಸ್ಕರ, ಅಂದ್ರೆ ಯೂರಿಯಾ ಗೊಬ್ಬರಕ್ಕೋಸ್ಕರ. ಮಳೆ ಗಾಳಿ ಲೆಕ್ಕಿಸದೆ ಅನ್ನದಾತರು ಪರದಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ರೈತರು ಪರದಾಡುವಂತಹ ಪರಿಸ್ಥಿತಿ ಆಗ್ತಿದೆ. ಮಳೆ ಆಗ್ತಾ ಇದೆ, ನಮಗೆ ಯೂರಿಯಾ ಸಿಗ್ತಾ ಇಲ್ಲ. ಕೇವಲ 150 ರೈತರಿಗೆ ಕೂಪನ್ ಕೊಡ್ತಿದ್ದಾರೆ. ನಮಗೂ ರಸಗೊಬ್ಬರ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹೆಚ್ಚಿನ ಹಣ ಪಡೆದು ಯೂರಿಯಾ ಮಾರಾಟ ಮಾಡ್ತಾ ಇದ್ದಾರೆ. ಗೊಬ್ಬರ ಸಿಗದಿದ್ರೆ ನಾವು ವಾಪಸ್ ಹೋಗಬೇಕು, ಸರಿಯಾಗಿ ರಸಗೊಬ್ಬರ ಪೂರೈಕೆ ಮಾಡಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರಿಯಿಂದಲೇ ರಸಗೊಬ್ಬರ ವಿತರಣೆ ಮಾಡಲಾಗ್ತಾ ಇದೆ. ಕೇಂದ್ರದ ರೈತರು ಕ್ಯೂ ನಿಂತಿದ್ದಾರೆ. ಆದ್ರೆ ಒಂದಷ್ಟು ವ್ಯಕ್ತಿಗಳಿಗೆ ಅಂದ್ರೆ ಹೆಚ್ಚಿನ ಹಣವನ್ನ ಯಾರು ಕೊಡ್ತಾರಲ್ಲ ಅವರಿಗೆ ಯೂರಿಯಾ ಗೊಬ್ಬರವನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಒಬ್ಬ ವ್ಯಕ್ತಿನೇ 20ರಿಂದ 100 ಮೂಟೆಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಇದರಿಂದ ನಮಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇನ್ನು ಯೂರಿಯಾ ಗೊಬ್ಬರ ಸಮಸ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರೈತರು ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಸಿಗದೆ ಸಾಕಷ್ಟು ಪರದಾಡ್ತಿರುವಂತಹ ಘಟನೆ ಸಹ ಗದಗದಲ್ಲಿ ನಡೆದಿರುವಂಥದ್ದು. ನಾವು ಸದ್ಯ ಗದಗ ನಗರದಲ್ಲಿರ್ತಕ್ಕಂತಹ ಏನು ಗೊಬ್ಬರದ ಒಂದು ಅಂಗಡಿಯ ಬಳಿಯಲ್ಲಿದ್ದೀವಿ. ಇದು SV ಹಲಗವಾಗಲಿ ಅಂತೇಳಿ ಇಲ್ಲಿಯೂ ಕೂಡ ವ್ಯಾಪಾರಸ್ಥರು ಕೂಡ ಇವತ್ತು ಗೊಬ್ಬರ ವಿತರಣೆ ಮಾಡಲು ಕೂಡ ಬಂದಿದ್ದಾರೆ. ಆದರೆ ಇಲ್ಲಿ ಮಾಡುವ ಸಂದರ್ಭದಲ್ಲಿ ಕೂಡ ರೈತರಿಗೆ ಒಬ್ಬ ರೈತರಿಗೆ 2 ಚೀಲ ಏನು ಯೂರಿಯಾ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ರೈತರು ಕೂಡ ಸರದಿ ಸಾಲಿನಲ್ಲಿ ನಿಂತು ಈ ಒಂದು ಯೂರಿಯಾ ಗೊಬ್ಬರವನ್ನು ಪಡೆಯುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಬೆಳಗ್ಗೆ 3 ಗಂಟೆಯಿಂದನೇ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪಾಳೆಯನ್ನು ಹಚ್ಚಿರುವಂಥದ್ದು ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ರೈತ ಮಹಿಳೆಯರಾಗಿರ್ಬೋದು, ವೃದ್ಧ ರೈತರಾಗಿರ್ಬೋದು ಮತ್ತು ಅಂಗವಿಕಲ ರೈತರು ಸಹ ಬಂದು ಬೆಳಗ್ಗೆ 3 ಗಂಟೆಯಿಂದನೇ ಇಲ್ಲಿ ಪಾಳೆ ಹಚ್ಚಿದ್ದಾರೆ. ಸುಮಾರು ನೋಡ್ತಾ ಇರಬಹುದು ಅರ್ಧ ಕಿಲೋಮೀಟರ್ಗೂ ಅಧಿಕ ಕಿಲೋಮೀಟರ್ನಷ್ಟು ಈಗಾಗಲೇ ಏನು ರೈತರು ಕೂಡ ಸರತಿ ಸಾಲಿನಲ್ಲಿ ನಿಂತು ಯೂರಿಯಾ ಗೊಬ್ಬರವನ್ನು ಪಡೆಯುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ನಾವು ಆ ರೈತರನ್ನ ಮಾತನಾಡಿಸ್ತಾ ಹೋಗೋಣ, ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ. ಸರ್, ಈಗ ಬೆಳಗ್ಗೆ 3 ಗಂಟೆಯಿಂದನೇ ಕ್ಯೂ ಹಚ್ತಾ ಇದ್ರಿ, ಗೊಬ್ಬರ ಸಿಗ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಿದೆ ಸರ್? ಈಗ ರಾಜ್ಯ ಸರ್ಕಾರದವರು ಈ ಬಗ್ಗೆ ಕ್ರಮ ಕೈಗೊಂಡು ಆದಷ್ಟು ರೈತರಿಗೆ ಯೂರಿಯಾ ಗೊಬ್ಬರ ಹಾಗೂ DAP ಗೊಬ್ಬರಗಳನ್ನು ಸಾಕಷ್ಟು ಪ್ರಮಾಣದೊಳಗೆ ತರಿಸಿ ಒಂದು ಅನುಕೂಲತೆ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ. ಮಳೆ ಆಗಕ್ಕೆ ಯೂರಿಯಾ ಗೊಬ್ಬರ ಹೊಡೆದ್ರೆ ಒಟ್ಟು ಹೌದಾಗತ್ತೆ ರೀ. ಅದು ಇಲ್ಲದ ಹಿಂಗಾದ್ರೆ ಮತ್ತೆ ಏನು ಮಾಡೋಗಲ್ಲ ರೀ. ಮತ್ತೆ ಏನು ಮಾಡೋದಾಗತ್ತೆ ರೀ? ಇವ್ರ ಮತ್ತು ಸರ್ಕಾರನ ಹಿಂಗೆ ಮಾಡಕ್ಕೆ ಅಂದ್ರೆ ಏನು ಮಾಡೋದಾಗಲ್ಲ ರೀ. ಒಬ್ರಿಗೆ 2 ಚೀಲ ರೀ. ನೀವು ಎಷ್ಟೊತ್ತಿಗೆ ಬಂದ್ರಮ್ಮ ಈಗಲೇ ಗೊಬ್ಬರ ತರಕ್ಕೆ? ನಾವು 8 ವರ್ಷಕ್ಕೆ ಬಂದೀವಿ ರೀ. 8ಕ್ಕೆ ಬಂದ ಇಲ್ಲೇ ನಿಂತೀವಿ ನೋಡ್ರಿ ಪಾಳಿಗೆ. ಇಲ್ರಿ 3 ದಿನ ಆತು ಅಡ್ಡಾಡಕತ್ತೀವಿ, ಅಂದ್ರೂ ಸಿಗೋಕತ್ತಿಲ್ಲ. ಅರ್ಧ ಮಂದಿ ಕೊಡ್ತಾರೆ, ಅರ್ಧ ಮಂದಿಗೆ ಆತಂತೇಳಿ ಹೇಳ್ಬಿಡ್ತಾರೆ. ಸರ್, ನೀವು ಎಷ್ಟೊತ್ತಿಗೆ ಬಂದಿದ್ರಿ? ಇಲ್ಲಿ ಏನು ಯೂರಿಯಾ ಗೊಬ್ಬರ ಸಿಗ್ತಾ ಇದೆಯಾ ಇಲ್ವಾ? ಎಷ್ಟು ದಿನದಿಂದ ಅಡ್ಡಾಡತ್ತೀರಿ? ಎಷ್ಟು ದಿನ ಬರೋಬ್ಬರಿ 1 ವಾರದಿಂದ ಅಡ್ಡಾಡಕತ್ತೀವಿ ರೀ. ನಮ್ಮಂತರಿಗೆ ಸಿಗೋದಿಲ್ಲ ರೀ. 2 ಚೀಲ 1 ಚೀಲದಾರಿಗೆ ರೀ 10 ಚೀಲ 20 ಚೀಲ 30 ಚೀಲ ಒಳಗಿದ್ದೊಳಗೆ ಕೊಟ್ಟು ಕಳಿಸ್ತಾರೆ ರೀ. ಅವರು ಅಂಗಡಿಯವ್ರು ಬಂದು ಕೇಳಿದ್ರೆ ಇಲ್ಲ ಅಂತಾರೆ. ಏನು ಅದ ರೀ? ಈಗ ಅದ್ರ ಕೂಡ ಲಿಂಕ್ ಕೊಡ್ತಾರೆ ರೀ. ಲಿಂಕ್ ಅಂತಾರೆ. ಲಿಂಕ್ ಅಂದ್ರೆ ಏನೋ ಗೊತ್ತಿಲ್ಲ. ಅದು ನಮ್ಗೆ ಉಪಯೋಗನೂ ಇರೋದಿಲ್ಲ ರೀ. ಅದು ಏನು ಗೊಬ್ಬರ ಸಹಾಯ ಮಾಡಿರಿ ಒಟ್ಟು ಅನ್ನೋದು ರೀ. ಮತ್ತು ಬಡವ್ರಿಗೆ ಮತ್ತೆ ಹೊಲ ಮಾಡ್ಕೊಂಡಿರ್ತೇವಿ, ಗೊಬ್ಬರ ಬೇಕಲ್ರಿ ಅದಕ್ಕೆ ಬೆಳೆಯಕ್ಕೆ. ಎಲ್ಲ ಜಿಲ್ಲಾಕ್ಕೂ ಇದನ್ನ ಮಾಡ್ಯಾರ. ಗದಗ ಜಿಲ್ಲಾಕ್ಕೆ ಯಾಕೆ ಗೊಬ್ಬರ ಬಿಡುಗಡೆ ಮಾಡಿಲ್ರಿ ಸರ್? ಇಲ್ಲೆಲ್ಲ ರೈತರು ಭಾಳ ಸಮಸ್ಯೆ ಆಗಿಬಿಟ್ಟೈತ್ರಿ ನಮ್ಗೆ. ಗೊಬ್ಬರದ ಮಳೆ ವಿಪರೀತ ಮಳೆ ಆಗೈತ್ರಿ. ಮತ್ತೆಲ್ಲ ಅದು ಗೊಂಜಾಳ ಬೆಳಗಾಗೈತಿ. ಮತ್ತು ಈಗ ಅದಕ್ಕೆ ಯೂರಿಯಾ ಗೊಬ್ಬರ ಇದ್ರೆ ಮುಂದೆ ನಮ್ಗೆ ಬೆಳೆ ಅದು ಫಲವತ್ತತೆ ಆಗಿ ಬರ್ತೈತಿ. ಅದು ಎಸ್, ಇದೆಲ್ಲವೂ ಕೂಡ ಗದಗದ ರೈತರ ಮಾತಾಗಿರುವಂಥದ್ದು. ಇದು ಗದಗ ನಗರದ ಅಷ್ಟೇ ಅಲ್ಲ, ಲಕ್ಷ್ಮೇಶ್ವರ ಆಗಿರ್ಬೋದು, ಸಿರಟ್ಟೆ ಆಗಿರ್ಬೋದು, ಮುಂಡ್ರಿಗೆ ಆಗಿರ್ಬೋದು, ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಹೀಗಾಗಿ ರೈತರ ಬೆಳೆದಂಥ ಬೆಳೆಗಳು ಕೂಡ ಜಮೀನಲ್ಲಿ ಹಾನಿಯಾಗಿ ಹೋಗ್ತಾ ಇದ್ದಾವೆ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗೆ ಸ್ಪಂದಿಸಿ ಆದಷ್ಟು ಬೇಗ ಯೂರಿಯಾ ಗೊಬ್ಬರ ಪೂರೈಕೆಯನ್ನು ಮಾಡುವಂಥ ಕೆಲಸ ಮಾಡಬೇಕಿದೆ. ಸಂತೋಷ್ ಕೊಂಡೂರ್, ನ್ಯೂಸ್ 18 ಗದಗ.